ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆಲ್ರೆಡಿ ನಮ್ಮ ಕಣೇರಿ ಶ್ರೀಗಳು ವಿಜಯಪುರ ಜಿಲ್ಲೆಯಲ್ಲಿ ಎಂಟ್ರಿ ಆಗಿದ್ದಾರೆ, ಬಬಲೇಶ್ವರದಲ್ಲಿ ಮಾತಾಡಿದ್ದಾರೆ, ಬಸವಾದಿ ಶರಣರು ಹಿಂದೂಗಳು ಅಂತ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಪಂಡಿತರು ಓದಿದವರು ವಿಶೇಷವಾಗಿ ತಮ್ಮ ಹಿಂದುತ್ವದ ನೆಲೆಗಟ್ಟಿನಲ್ಲೇ ಬಸವಣ್ಣವರನ್ನು ಅಳೆದು ತೂಗಿ ಬಸವಣ್ಣವರು ಒಬ್ಬ ಸಮಾಜ ಸುಧಾರಕರು ಅನ್ನುವಂಥ ವಿಚಾರವನ್ನು ಪ್ರತಿಪಾದಿಸಿದರು. ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೆದು ಹೋಯಿತು. ಇದೊಂದು ರೀತಿಯಿಂದ ಲಿಂಗಾಯತಪ ಅನ್ನುವಂಥ ಹೊಸ ಧರ್ಮ ಹುಟ್ಟಾಕೋರಿಗೆ ಒಂದು ರೀತಿ ಎಚ್ಚರಿಕೆ ಕೊಡುವಂಥದ್ದು. ಅವರಲ್ಲ, ನೀವು ಹೊಸ ಧರ್ಮ ಮಾಡ್ಕೊಳ್ಳೋರಿದ್ದೀರ, ನೀವು ಈ ಕಾವಿ ಬಿಡ್ರಿ, ಬೇರೆ ಏನಾದರೂ ಹಾಕ್ಕೊಳ್ರಿ ಅನ್ನುವಷ್ಟರ ಮಟ್ಟಿಗೆ ಅವ್ರು ಮಾತಾಡಿದ್ದಾರೆ. ವೀರಶೈವ ಲಿಂಗಾಯತ ಎರಡೂ ಒಂದೇ. ನೀವು ವೀರಶೈವ ಬೇರೆ ಅಲ್ಲ, ಲಿಂಗಾಯತ ಬೇರೆ ಅಲ್ಲ, ಎರಡೂ ಒಂದವು. ವೀರಶೈವ ಲಿಂಗಾಯತರು ಹಿಂದೂಗಳೇ. ಲಿಂಗಾಯತ ಹೊಸ ಧರ್ಮ ಕಟ್ಟುವುದಾದರೆ ತಾವು ಈಗಿರೋ ಮಠವನ್ನು ಬಿಟ್ಟು ಹೊಸ ಮಠಗಳನ್ನು ಕಟ್ಟಿ ಕಾವಿಯನ್ನು ತೊರೆದು ಹೊಸ ಬಟ್ಟೆ ಹುಡುಕಿಕೊಳ್ಳಿ. ಲಿಂಗ, ಭಸ್ಮ, ರುದ್ರಾಕ್ಷಿ ತೊರೆದು ಹೊಸದನ್ನು ಹುಡುಕಿಕೊಳ್ಳಿ, ಇಲ್ಲವೇ ನಿಮ್ಮ ಬುಡುಬುಡುಕಿ ಕೆಲಸ ಬಿಡಿ ಅಂಥೇಳಿ ನೇರವಾಗಿ ಲಿಂಗಾಯತ ಒಂದೇನು ಹೊಸ ಧರ್ಮವನ್ನು ಹುಟ್ಟಾಗಲಿ ಹೊರಟಿದ್ದಾರೆ ಆ ಎಲ್ಲ ಸ್ವಾಮೀಜಿಗಳಿಗೆ ಎಚ್ಚರಿಕೆ ಕರೆಗಳಿಗೆ ಕೊಟ್ಟಿದ್ದಾರೆ. ಬಸವನೊಬ್ಬ ಹಿಂದೂ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಕೆಲವು ವಚನ ತೆಗೆದುಕೊಂಡು ವಿರೋಧ ಮಾಡಿದ ವೇದಗಳನ್ನು, ಉಪನಿಷತ್ತುಗಳನ್ನು ಮತ್ತೇನು ಹೇಳ್ತೀರಿ, ತಪ್ಪದು. ನಾನು ನಿಮಗೆ 73 ವಚನವನ್ನು ಕೊಡಬಲ್ಲೆನು. ಒಬ್ಬ ಆಸ್ತಿಕ, ದೇವರು ನಂಬುವಂಥವ, ತಮ್ಮ ಮನೆ ದೇವರನ್ನು ತನ್ನ ಅಂಕಿತ ನಾಮನ್ನಾಗಿ ಇಟ್ಕೊಂಡಂಥ ವ್ಯಕ್ತಿ. ಅವರು ನಾಸ್ತಿಕ ಅಲ್ಲ, ಅವರು ಆಸ್ತಿಕರು, ಅವರು ಹಿಂದೂಗಳು. ಸ್ಪಷ್ಟವಾದ ವಾದವನ್ನು ಮಾಡಿದ್ದಾರೆ. ಬಸವಣ್ಣ ದೇವಾಲಯ, ದೇವರು, ವೇದ, ಉಪನಿಷತ್ತು ಒಪ್ಪುವುದಿಲ್ಲ ಎಂದು ಕೆಲ ವಚನಗಳನ್ನು ಉದಾಹರಿಸಿ ಪ್ರತಿಪಾದಿಸುತ್ತಾರೆ. ಅಲ್ಲಪ್ಪ ಅವನು ಅಂತ ಹೇಳ್ತಾರೆ. ಆದರೆ ಬಸವಣ್ಣನವರು ರಚಿಸಿದ 72 ವಚನಗಳಲ್ಲಿ ಹಿಂದೂ ಧರ್ಮದ ದೇವರುಗಳನ್ನು ಪ್ರಸ್ತಾಪಿಸಿದ್ದಾರೆ. ಹಿಂದೂ ಧರ್ಮ ದೇವರನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಹಿಂದೂ ಅನ್ನೋ ಶಬ್ದವನ್ನು ಬಳಸಿದಾರಾ ಅನ್ನುವಂಥ ಮಾತನ್ನು ಇವತ್ತು ಖರೀದಿ ಶ್ರೀಯವರು ಕೇಳಬೇಕಾಗ್ಯದ. ಯಾಕಂದ್ರೆ ಅಂದು ಈ ಹಿಂದೂ ಶಬ್ದ ಇರಲಿಲ್ಲ, ಶಬ್ದ ಇಟ್ಕೊಂಡು ಇತ್ತೀಚಿಂದು, ಹೌದಾ? ಅವತ್ತು ಹಿಂದೂ ಅಂತ ಹೇಳ್ಕೊಂಡಿದ್ದಾರ ಅವರಾಗಿರ್ಬೋದು, ಇನ್ನುಳಿದ ಯಾರೋ ಈ ನಮ್ಮ ಒಂದೇನಪ್ಪ ಹಿಂದಾಗಿ ಹೋದಂಥ ದೇವರ ನಂಬಿಕೆಟ್ಟಂಥ ವ್ಯಕ್ತಿಗಳು ಅಂತಾರೆ. ಇನ್ನು ದೇವ್ರನ್ನ ನಂಬುತ್ತಿದ್ದರೋ ಇಲ್ಲವೋ ಆ ಚರ್ಚೆ ಬೇರೆ ವಿಷಯ. ಅವ್ರು ಚಾರ್ವಾಕರು, ಆಸ್ತಿಕರು, ನಾಸ್ತಿಕರು, ಆ ವಿಷಯ ಬೇರೆ. ಆದರೆ ಆವತ್ತು ಹಿಂದೂ ಅನ್ನೋ ಶಬ್ದವನ್ನು ಬಳಸಿದ್ರೆ ಬಸವಣ್ಣವರು ಅನ್ನೋ ಮಾತಿಗೆ ನಾವು ಉತ್ತರ ಹುಡುಕಬೇಕಾಗಿದೆ. ಇವತ್ತು ಕನೇರಿ ಶ್ರೀಯವರು ಇದಕ್ಕೆ ಉತ್ತರ ಕೊಡಬೇಕಾಗ್ಯದ. ಇನ್ನು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದವರು ಬಸವಣ್ಣ ಸ್ಥಾಪನೆ ಮಾಡಿದ ಅಂತ ಹೇಳೋರು ಸಹಿತ ನಾನು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದೇನೆ ಅಂತೆಲ್ಲಾದರೂ ಹೇಳ್ಕೊಂಡಿದ್ದಾರೆ ಬಸವಣ್ಣವರು. ಲಿಂಗದ ಬಗ್ಗೆ ಮಾತಾಡಿದ್ದಾರೆ, ಜಂಗಮದ ಬಗ್ಗೆ ಮಾತಾಡಿದ್ದಾರೆ, ಪೂಜೆ ಬಗ್ಗೆ ಮಾತಾಡ್ಕೊಂಡಿದ್ದಾರೆ, ಕೂಡಲ ಸಂಗಮದ ಬಗ್ಗೆ ಮಾತಾಡ್ಕೊಂಡಾರೆ. ಬೇರೆ ಬೇರೆ ಎಲ್ಲ ಒಂದು ದೊಡ್ಡ ಅವ್ರ ಚಿಂತನ ಕೂಟನೇ ಇತ್ತು ಅನುಭವ ಮಂಟಪದಲ್ಲಿ ನೇರವಾಗಿ ಬಸವಣ್ಣವರು ಹಿಂದೂ ಅಂತ ಹೇಳ್ಕೊಂಡಿದ್ರ, ನೇರವಾಗಿ ನಾನು ಲಿಂಗಾಯತ ಧರ್ಮ ಸ್ಥಾಪಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರ. ಇವೆರಡನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ಬಸವಣ್ಣವರು ಈ ಎರಡು ಶಬ್ದಗಳನ್ನು ಮೀರಿ ನಿಂತಂಥವ್ರು. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ಕೊಂಡವರು. ಇವತ್ತಿನ ಹಿಂದೂ ಧರ್ಮದ ಪರವಾಗಿ ಮಾತಾಡೋರು ನಿಜವಾಗಿಯೂ ದಯೆ ಇದೇನಾ? ಸರ್ವ ಧರ್ಮಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನೋಧರ್ಮ ಅದೇನಾ? ಇರ್ಬೋದು, ಮುಸಲ್ಮಾನರಲ್ಲ, ಕ್ರಿಶ್ಚಿಯನ್ರಲ್ಲ, ಇನ್ನುಳಿದ ಧರ್ಮದವರಲ್ಲ, ನಮ್ಮ ಧರ್ಮದಲ್ಲಿದ್ದಂಥ ಉದ್ರೇಕಕಾರಿ ಮೂಲಭೂತವಾದಿಗಳು ಅಲ್ಲೂ ಇರ್ಬೋದಿಲ್ಲ ಅಂತಲ್ಲ, ಅದನ್ನು ಅಲ್ಲಿ ಮಾತಾಡ್ತಾರೆ. ಆದರೆ ಬಸವಣ್ಣನ ವಿಷಯಕ್ಕೆ ಬಂದಾಗ ಇವೆರಡೂ ಶಬ್ದಗಳು ಆವತ್ತಿನ ಅನುಭವ ಮಂಟಪದ ಚರ್ಚೆಗೆ ಬಂದಿತ್ತ, ಇದನ್ನು ಇಬ್ಬರು ಕ್ಲಿಯರ್ ಮಾಡಬೇಕಾಗಿದೆ. ವೃಥಾ ಇವತ್ತು ಸಿಕ್ಕಾಡೋಗಿಂತರು, ವೃಥಾ ಇವತ್ತು ಹೇಗಾಡೋಗಿಂತರು. ಅವ್ರನ್ನ ಅದೃಶ್ಯ ನಮ್ಮ ಸ್ವಾಮಿಗಳನ್ನು ಅವ್ರನ್ನ ನಾವು ಗಡಿಪಾರ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಅವ್ರು ಬರಬಾರ್ದು ಅಂತ ಹೇಳೋ ಅವಶ್ಯಕತೆಯೇ ಇರಲ್ಲ. ಬರಲಿ, ಅನಗತ್ಯ ಅವ್ರಿಗೆ ನಾವು ಏನು ಮಾಡಿದಂಗೆ ಆಯ್ತಪ್ಪ ಸರ್ಕಾರ ಅಂತಂದ್ರೆ ಮಾರ್ಕೆಟ್ ಕೊಟ್ಟಂಗೆ ಆಯ್ತು ಅವ್ರಿಗೆ. ಹೌದು, ಅವ್ರಂತಾರಲ್ಲ ಹಿಂದೂ ಅಂತಾರಲ್ಲ, ಏನು ತಪ್ಪದ ಅವ್ರ ದೃಷ್ಟಿಕೋನದು. ಇವ್ರು ಲಿಂಗಾಯತರಂತಾರೆ, ಲಿಂಗಾಯತ ಅಂತ ಕರ್ಕೊಳ್ಳಿ, ಏನು ತಪ್ಪದ? ಅದು ಎರಡೂ ಶಬ್ದಗಳನ್ನು ಮಾತ್ರ ಅನುಭವ ಮಂಟಪದಲ್ಲಿ ಬಳಸಿದ್ದಾರಾ? ಇಬ್ಬರು ಇವತ್ತು ಹೇಳಬೇಕಾಗಿದೆ. ನಾನು ಲಿಂಗಾಯತ ಧರ್ಮವನ್ನು ಸ್ಥಾಪಿಸ್ತಾ ಇದ್ದೇನೆ ಅಂತ ಏನಾದರೂ ಬಸವಣ್ಣ ಹೇಳಿದ್ರ?
ನಾನು ಹಿಂದೂ ಅಂತೇಳಿ ಅವತ್ತೇನಾದ್ರು ಬಸವಣ್ಣವ್ರು ಹೇಳಿದ್ರೆ ಇವತ್ತು ನಮಗೆ ಮನಸ್ಸಿಗೆ ಬಂದಾಗ ನಾವು ವಾದ ಮಾಡ್ತಾ ಇರ್ತೀವಿ. ನಮ್ಮ ಅನುಭವಕ್ಕೆ ಏನು ನಿಲುಕ್ತದ, ನಮ್ಮ ಅನುಭವಕ್ಕೆ ಏನು ನಿಲುಕ್ತದ, ಆ ನೆಲೆಗಟ್ಟಿನಲ್ಲಿ ನಾವು ವಾದ ಮಾಡ್ತೀವಿ. ಅದೆಲ್ಲ ಸರಿನಾ? ಯಾಕಂದರೆ ಇವತ್ತು ನಾವು ವಚನಗಳ ತೆಗೆದು ಹೋಗಿದ್ರೆ ಇವತ್ತು ಬಸವಣ್ಣ ನಿಜವಾಗಿಯೂ ದೇವಾಲಯದ ಒಬ್ಬ ವ್ಯಕ್ತಿಯಾಗಿ ಬಿಟ್ಬಿಡ್ತಿದ್ರು. ಒಂದು ಶಕ್ತಿ ಅಂತ ತಿಳ್ಕೊಂಡ್ಬಿಡ್ತೀವಿ, ದೇವ್ರನ್ನ ತಿಳ್ಕೊಂಡ್ಬಿಡ್ತೀವಿ. ಇವತ್ತು ತಿಳ್ಕೊಳ್ಳೋರು ಇದ್ದಾರೆ ಹಿಂದೂ ವಾದವನ್ನು ಮಾಡುವಂಥ, ಹಿಂದುತ್ವ ವಾದ ಮಾಡುವಂಥವ್ರು. ಆದರೆ ಪಂಚಪೀಠಗಳ ಮುಂದೆ ಬಸವಣ್ಣ ಸಣ್ಣವನ್ನು ತೋರಿಸುವಂಥ ಪ್ರಯತ್ನವೂ ಈ ವೀರಶೈವರು ಮಾಡ್ತಾ ಇರೋದು ನಾವು ಅಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಬಸವಣ್ಣನವರನ್ನು ಇವತ್ತು ಅನಿವಾರ್ಯವಾಗಿ ಬಸವ ಫಾಲೋವರ್ಸ್ ಸಾಕಷ್ಟು ಇರೋದರಿಂದ ಇವರು ಬಿಡುಕುಡುದು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಸಂಖ್ಯೆ ಹೆಚ್ಚಾದ ತೋರಿಸೋ ಸಲುವಾಗಿ ರಿಸರ್ವೇಷನ್ ಮಾಡ್ಕೊಳ್ಳೋ ಸಲುವಾಗಿ ಎಲ್ಲರೂ ತೆಕ್ಕಾಡ್ತಾ ಇದ್ದಾರೆ. ಇದನ್ನು ಮೀರಿದವ್ರಿ ಬಸವಣ್ಣ. ಇದೆಲ್ಲ ಇತ್ತೀಚಿನ ಕಲ್ಪನೆಗಳು ಅಥವಾ ವಾಸ್ತವಗಳು, ಕಲ್ಪನೆಗಿಂತಲೂ ವಾಸ್ತವಗಳು. ರಿಸರ್ವೇಷನ್ ಸಲುವಾಗಿ ಮೀಸಲಾತಿ ರಿಸರ್ವೇಷನ್ ಅಂದರೆ ಅದ್ರ ಸಲುವಾಗಿ ನಾವು ಏನೇನೋ ಇವತ್ತು ಕಸರತ್ತುಗಳನ್ನು ಮಾಡ್ತಾಯಿದ್ವಿ. ಅದು ನಿಜದ ಬಸವಣ್ಣ ಏನು ಹೇಳ್ತದೆ? ಕಾಯಕವೇ ಕೈಲಾಸ, ಕಾಯವೇ ಕೈಲಾಸ, ಕಾಯಕವೇ ಕೈಲಾಸ. ಈ ಶರೀರತಿ ಅದಕ್ಕಾಗಿ ದುಡಿಬೇಕು. ಕಾಯಕರು ಕೈಲಾಸನ ಅನ್ನೋಕ್ಕಿಂತ ಕಾಯವೇ ಕೈಲಾಸ ಅಂತ ಹೇಳಿದ್ದಾರೆ ಬಸವಣ್ಣವರು. ಕಾಯವೇ ಕೈಲಾಸ ಅಂತ ಅಲ್ಲಂಪ್ರಭುಗಳು ಶೂನ್ಯಪೀಠ ಅದ ಒಂದು ಅಧ್ಯಕ್ಷರು ಹೇಳಿದ್ದಾರೆ. ಇವೆಲ್ಲ ಕಣ್ಣು ಮುಂದಿದ್ದಾಗ ಎಲ್ಲೋ ಕೆಲವೊಂದು ಹೇಳಿದಾರೆ ಅಂತ ಅನ್ನೋದ್ರಲ್ಲಿ ಏನದ್ರಿ? ಹೌದು, ಕೆಲವೊಂದು ವಿಚಾರಗಳು, ಕೆಲವೊಂದು ಅನುಭವಗಳು ವಯಸ್ಸಾದಂಗೆ, ಅನುಭವ ಆದಂಗೆ, ತಿಳ್ಕೊಂಡಂಗೆ, ವಿಶ್ವನ ತಿಳ್ಕೊಂಡಂಗೆ, ಜನದ ಜೊತೆ ಬೆರೆತಾಗ ಹಲವು ವಿಷಯಗಳು ಬೆಳೀತಾ ಬರ್ತಾವ. ನಮ್ಮ ಜೀವಿತದ ಕೊನೆ ಕಾಲದಲ್ಲಿ ಇವೆಲ್ಲ ಹೇಳಿದಾರೆ. ವೇದಕ್ಕೆ ನಿಧಿಗಳನ್ನೆಕ್ಕೆ ವಚನದ ಅದು ಅವರ ಅನುಭವದ ಪರಿಪಾಕಗೊಂಡಾಗ ಬಂದಂಥದ್ದು, ಅನುಭವದಿಂದ ಬಂದಂಥ ಮಾತದು. ಇವೆಲ್ಲನೂ ನಾವು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಷಯ ಭಾಳಷ್ಟು ವಿಚಾರಗಳಲ್ಲೇ, ಭಾಳಷ್ಟು ವಚನಗಳಲ್ಲೇ ಬಸವಣ್ಣವರು ಹೌದು ದೇವ್ರ ಬಗ್ಗೆ ಅವತ್ತೇ ಯಾರು ಚಲಾವಣೆಯಲ್ಲಿದ್ದ ದೇವ್ರ ಬಗ್ಗೆ ಹೆಸರು ತೊಗೊಂಡಿದ್ದಾರೆ. ಕೂಡಲ ಸಂಗಮ ಅಂತ ತೊಗೊಳ್ತಾರೆ, ಮಹೇಶ್ ಅಂತ ತೊಗೊಂಡಿರ್ಬೋದು, ಮತ್ತು ಲಿಂಗದ ಬಗ್ಗೆ ಮಾತಾಡಿರ್ಬೋದು. ಇಲ್ಲ ಅಂತಿಲ್ಲ, ಯಾವುದೂ ಅಲ್ಲಗಳಿದ್ರು. ಅದ್ರ ನಿಲುವು ಏನು ಅವ್ರದ್ದು ಕೊನೆಗೆ ಬಂದ ಅದನ್ನು ಸಹ ವಿಚಾರ ಮಾಡಬೇಕಾಗಿದೆ. ದೈವೇ ಧರ್ಮದ ಮೂಲವೇ ಅಂತ ಹೇಳಿದವರು ಲಿಂಗಾಯತ ಧರ್ಮವೇ ಇದಪ್ಪ ಏನು ಧರ್ಮದ ಮೂಲವೇ ಅಂತ ಹೇಳಬೇಕಾಯಿತು, ಹೇಳಿಲ್ಲ. ಹಿಂದೂ ಧರ್ಮವೇ ಧರ್ಮದ ಮೂಲವೇ ಅಂತ ಹೇಳಬೇಕಾಯಿತು, ಹೇಳಿಲ್ಲ. ಇವೆರಡನ್ನೂ ಇವತ್ತು ಅದೃಶ್ಯ ಸ್ವಾಮೀಜಿಯವರು ಇನ್ನೂದ ಲಿಂಗಾಯತ ಮಠಾಧೀಶ ಸಹಿತ ಇವತ್ತು ಚರ್ಚೆ ಮಾಡಬೇಕಾಗಿದೆ. ನೀವು ಲಿಂಗಾಯತಿಂದ ಮಾಡ್ಕೊಳ್ಳೋದಿಂದ ತಪ್ಪಲ್ಲ, ಮಾಡ್ಕೊಳ್ರಿ, ನಿಮ್ಮ ಕಣ್ಣಾಗ ಮಾಡಿರಿ. ಆಣೆ ಅದು ಬಸವಣ್ಣ, ಅದು ದೊಡ್ಡ ಆಣೆ, ದೊಡ್ಡ ವ್ಯಕ್ತಿತ್ವ. ನಿಮ್ಗೆ ಹೆಂಗೆ ಕಾಣ್ತದೋ ಹಂಗೆ ಇಟ್ಕೊಳ್ರಿ, ಅಂತ ತಪ್ಪಿಲ್ಲ. ಆದರೆ ಅದಕ್ಕೆ ಜಗಾಡುವಂಥದ್ದು, ಸಮಾಜದಲ್ಲಿ ಬಿಸಿ ಬಿತ್ತುವಂಥದ್ದು, ನಾವು ಬೇರೆ ನೀವು ಬೇರೆ ಅಂತ ಹೇಳ್ಕೊಳ್ಳುವಂಥದ್ದು, ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನೋಕ್ಕಿಂತಲೂ ಬೇರೆ ಅನ್ನೋ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಯಾರಿಗೆ ಬೇಕು ಲಿಂಗಾಯತ ಬರೆಸ್ಕೊಳ್ರಿ, ಯಾರಿಗೆ ಬೇಕು ವೀರಶೈವ ಬರೆಸ್ಕೊಳ್ರಿ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ವೈಜ್ಞಾನಿಕ ತಿಳುವಳಿಕೆ ಮತ್ತು ಉದ್ಯೋಗಗಳು. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡ್ತಾಯಿದ್ರಿ? ಅದಕ್ಕಾಗೇ ಈ ಕಾಯದ ಸಲುವಾಗಿ ಕಾಯಕ ಬೇಕಂದರೆ ಕಾಯಕವೇ ಕೆಲಸ ಅಂತೇಳಿ ಕಾಯಕಗಳನ್ನ ಹುಡುಕುವಂಥ, ಕರ್ಮಗಳನ್ನ ಹುಡುಕುವಂಥ ಕೆಲಸ ಅವತ್ತು ಬಸವಣ್ಣವ್ರು ಮಾಡಿದರು. ಇವತ್ತು ಈ ಸರ್ಕಾರಗಳು ಮಾಡಬೇಕಾಗ್ಯದ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಾನಂತ ಮೋದಿ ಕೊಟ್ಟರೆ ಪ್ರಧಾನಮಂತ್ರಿಗಳು ಇಡೀ ದೇಶದವರು. ಆದರೆ ಬಸವಣ್ಣವರು ಆವತ್ತು ಉದ್ಯೋಗ ಸೃಷ್ಟಿ ಮಾಡಿದರು, ಬಂದವರು ಉದ್ಯೋಗ ಕೊಟ್ಟರು. ಕಾಯಕ ಮಾಡಿ ನೀವು ಪ್ರಸಾದ ತೊಗೊಳ್ರಿ, ದಾಸೋಹ ತೊಗೊಳ್ರಿ ಅಂತ ಹೇಳಿದರು. ಇಂಥ ಸಾಧನೆಯನ್ನು ಇವತ್ತಿನ ಯಾವ ಮೋದಿಯವ್ರು ಮಾಡಿದರು, ಯಾರು ನಮ್ಮ ಸಿದ್ದರಾಮಯ್ಯನವ್ರು ಮಾಡಿದರು. ಇದು ಯಾವುದೋ ರಾಜಕೀಯಕ್ಕೆ ಬಸವಣ್ಣನವರು ಸಣ್ಣವ್ರನ್ನು ಮಾಡೋದು, ಮತ್ತೇನೋ ಮಾಡೋದು, ಇದೆರಡು ತಪ್ಪು. ಲಿಂಗಾಯತ ನೀವು ಒಪ್ಪ್ರಿ, ಬ್ಯಾಡ ಅಂತ ಯಾರೂ ಹೇಳೋದಿಲ್ಲ. ವೀರಶೈವ ಅನ್ಕೊಳ್ರಿ, ಬ್ಯಾಡ ಅಂತ ಹೇಳೋದಿಲ್ಲ. ಎರಡೂ ಕೂಡ ಅನ್ರಿ, ನಿಮಗೆ ಯಾಕೆ ಬೇಕಾಗಿ ಇಟ್ಕೊಳ್ರಿ. ಹಿಂದೂ ಅಡ್ಡಿಲ್ಲ, ಕರೀರಿ. ಆದರೆ ಆವತ್ತಿನ ದಿನದೊಳಗೆ ಅನುಭವ ಮಂಟಪ ಕಟ್ಟಿ ಚರ್ಚೆ ಗೋಷ್ಠಿಗಳನ್ನು ಮಾಡಿದಂಥ ಬಸವಣ್ಣ, ಅದರ ಅಧ್ಯಕ್ಷರಂಥ ಅಲ್ಲಂಪ್ರಭು, ಅದರಲ್ಲಿ ಭಾಗವಹಿಸಿದಂಥ ಅಕ್ಕಮಹಾದೇವಿ ಎಲ್ಲಾದರೂ ಹಿಂದೂ ಶಬ್ದವನ್ನು, ಎಲ್ಲಾದರೂ ಕೇವಲ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದಂಥ 3 ಜನ ಹೇಳಿದ್ದಾರೆ. ಅದರಲ್ಲೂ ಪ್ರಮುಖ ಇಬ್ಬರು, ನಮ್ಮ ಅಲ್ಲಂಪ್ರಭುಗಳು, ಇನ್ನೊಬ್ಬರು ಬಸವಣ್ಣವರು. ಇವರು ಎಲ್ಲೂ ಹಿಂದೂ ಧರ್ಮ ಲಿಂಗಾಯತ ಧರ್ಮ ಅಂತ ಎಲ್ಲೂ ಮಾತಾಡಲಿಲ್ಲ. ಲಿಂಗದ ಬಗ್ಗೆ ಮಾತಾಡಿದರು, ಜಂಗಮರ ಬಗ್ಗೆ ಮಾತಾಡಿದರು, ಚರ್ಚೆ ಮಾಡಿದರು, ದಾಸೋದ ಬಗ್ಗೆ ಮಾತಾಡಿದರು, ದಾಸೋದ ಬಗ್ಗೆ ಡಿಫ್ರೆನ್ಸನ್ನು ಮಾಡಿದರು. ಎಲ್ಲ ಸರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಅವರೆಲ್ಲೂ ಹೇಳಿದ್ರೆ ಅದು ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಆ ದೈವವನ್ನು ನಾವು ಹಿಂದುತ್ವದಲ್ಲಿ ಸೇರಿಸಬೇಕಾಗ್ಯದ, ಆ ದೈವವನ್ನು ನಾವು ಲಿಂಗಾಯತತ್ವದಲ್ಲಿ ಸೇರಿಸಬೇಕಾಗ್ಯದ, ಆ ದೈವವನ್ನು ನಾವು ಚಾರ್ವಾಕದಲ್ಲಿ ಸೇರಿಸಬೇಕಾಗ್ಯದ. ಚಾರ್ವಾಕ ದೇವ್ರು ಇಲ್ಲ ಅಂತ ಹೇಳಿದ್ರೆ ದುಷ್ಟತನ ಕಲಿಸಿಲ್ಲ ಚಾರ್ವಾಕರು.
ಚಾರ್ವಾಕರು ಇವತ್ತು ಬೌದ್ಧ ಧರ್ಮದಲ್ಲಿ ಚಾರ್ವಾಕತನ ಅದ, ನಮ್ಮಲ್ಲೂ ಅದು, ಎಲ್ಲರಲ್ಲೂ ಅದ. ದೇವ್ರು ನಂಬ್ತರೂ ಇಲ್ಲವೋ ಅದು ನಿಮಗೆ ಬಿಟ್ಟಂಥದ್ದು. ಉಪನಿಷತ್ತು, ವೇದ ಇವುಗಳಲ್ಲಿ ಅವ್ರು ತಮಗೆ ಅನಿಸಿದ್ದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ, ಅನುಭವಗಳನ್ನು ಸಂಗ್ರಹಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತು ಅದೃಶ್ಯ ಸ್ವಾಮೀಜಿಯವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇವತ್ತು ಹಿಂದೂ ಶಬ್ದವನ್ನು ಬಳಸಿದಾರ. ಅದೇ ಕಾರಣಕ್ಕೆ ಲಿಂಗಾಯತದ ಬಗ್ಗೆ ಮಾತಾಡುವಂಥ ನಮ್ಮ ಲಿಂಗಾಯತ ಸ್ವಾಮೀಜಿಗಳು ಲಿಂಗಾಯತ ಧರ್ಮವನ್ನು ಬಸವಣ್ಣ ಸ್ಥಾಪಿಸಿದಾರ. ಅದಕ್ಕಾಗಿ ಯಾಕೆ ಜಗಳ? ನೀವು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಕೊಡ್ರಿ, ಅದಕ್ಕೆ ವಿರೋಧ ಯಾಕೆ ಮಾಡ್ತಾರೆ ಅದೃಶ್ಯಗಳು ಹಿಂದೂ ಅದು ಅನ್ಕೊಳ್ಳಿ, ಅದಕ್ಕೆ ನೀವು ಯಾಕೆ ವಿರೋಧ ಮಾಡ್ತೀರಿ? ಅದು ಆನಿ ಬೃಹತ್ ಆನಿ ದೊಡ್ಡ ವ್ಯಕ್ತಿತ್ವ ಬಸವಣ್ಣ. ಆದರೆ ಅದ್ರ ಒಳ್ಳೆಯದಷ್ಟೇ ನಾವು ಸ್ವೀಕಾರ ಮಾಡುವಂಥದ್ದು, ಅದರಲ್ಲಿಯ ಮೂಲಭೂತ ವಾದವನ್ನು ಬದಿಗೆ ಸರಿಸುವಂಥ ನಮ್ಮ ಕೆಲಸ. ಅದು ಒಳ್ಳೆಯದಲ್ವಾ? ನಿಮಗೆ ಬಿಟ್ಟಂಥದ್ದು ಅದೃಶ್ಯ ಸ್ವಾಮೀಜಿಯವರಿಗೆ, ಅವರ ಪ್ರಬಲ ವಿರೋಧಿಗಳಾದಂಥ ಲಿಂಗಾಯತ ಸ್ವಾಮೀಜಿಗಳಿಗೆ ಅವ್ರಿಗೆ ಸಣ್ಣದಾಗಿ ಮಾತಾಡಲಿಕ್ಕೆ ಯಾರೂ ಹೋಗ್ಕೊಡೋದು. ಅದರಿಂದ ತಮ್ಮ ವ್ಯಕ್ತಿತ್ವ ಸಣ್ಣದಾಗ್ತದೆ. ಇವತ್ತು ಅದೃಶ್ಯ ಸ್ವಾಮಿಗಳು ಮಾತಾಡಲಿ, ಲಿಂಗಾಯತ ಸ್ವಾಮಿಗಳು ಮಾತಾಡಲಿ, ನಿಮ್ಮ ವ್ಯಕ್ತಿತ್ವ ಹೇಗದನ್ನು ಬಸವಣ್ಣ ಏನು ಕಲಿಸಿದ್ದಾರೆ. ದಯವೇ ಧರ್ಮದ ಮೂಲ ಇವೆ ಅಷ್ಟೇ ಅಲ್ಲ, ಇಡೀ ಒಂದು ಸಂಸ್ಕಾರ ಹಾಕಿ ಒಂದು ವ್ಯಕ್ತಿತ್ವ ತಯಾರು ಮಾಡಿದ್ದಾರೆ. ಎಣಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಂಥ ಮಾತ್ರಿ ಅದು? ಇಂಥದ್ದು ನಮ್ಮಲ್ಲಿ ಬರಬೇಕಲ್ವಾ? ಅದೃಶ್ಯ ಸ್ವಾಮೀಜಿಯವರ, ಅದೇ ಕಾಲಕ್ಕೆ ಲಿಂಗಾಯತ ಸ್ವಾಮೀಜಿಗಳ ಇದನ್ನು ನೆನಪಿಟ್ಕೊಂಡು ಸಾಕು. ಎನಗಿಂತ ಗಿರಿಯೇನಿಲ್ಲ. ಆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರೆ ಸಾಕು ಅನ್ನಿಸ್ತದೆ. ಅದು ದೊಡ್ಡ ಒಂದು ಧರ್ಮ. ಅದನ್ನು ಕುವೆಂಪು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಅದಕ್ಕೆ ವಿಶ್ವಮಾನವ ಅಂತ ಹೇಳ್ಕೊಂಡ್ರು ಅವರು. ಇವತ್ತು ನಾವು ಕುವೆಂಪು ಅವ್ರನ್ನ ಏನಾದರೂ ನೋಡ್ತಾ ಇದ್ದಾರೆ, ಬಸವಣ್ಣವ್ರ ನಂತರ ಕುವೆಂಪು ಆ ಮಾತನ್ನು ಹೇಳ್ತಾ ಇದ್ದಾರೆ. ಈ ದಿಶೆಯಲ್ಲಿ ಚಿಂತನೆ ಆದರೂ ಒಳ್ಳೆಯದಲ್ವಾ? ಇದು ನಿಮಗೆ ಬಿಟ್ಟಂಥದ್ದು. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ಬಂದನೆ.